ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದು ತುಂಬ ಒಳ್ಳೆಯ ದಿನ. ಆದರೆ ಒಂದು ಮಾತು ಲಕ್ಷ್ಯ ಇರಲಿ, ನೀನು ನಿನ್ನ ಎರಡನೇ ಮಗಳಿಗೆ ತುಂಬ ಸಲಿಗೆಯನ್ನು ಕೊಟ್ಟಿದ್ದೀಯ. ಅವಳದಲ್ಲಿ ನಡತೆಯಲ್ಲಿ ಒಂದು ತಪ್ಪಾಗಿದೆ, ಸ್ವಲ್ಪ ಸರಿಪಡಿಸುವಂಥ ಪ್ರಯತ್ನ ಮಾಡು. ಅಂದರೆ ಮದುವೆ ಆದ ಹುಡುಗನನ್ನು ಮಕ್ಕಳು ಇರುವಂಥದ್ದು ಮಗುವನ್ನು ಪ್ರೀತಿ ಮಾಡಿದ್ದಾಳೆ. ನಿನಗೆ ಸೂಕ್ಷ್ಮವಾಗಿ ಹೇಳಿದ್ದೇನೆ, ಅರ್ಥ ಮಾಡಿಕೊಂಡು ಅದನ್ನು ಸರಿಪಡಿಸು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತುಂಬ ತೊಂದರೆಯನ್ನೇ ಅನುಭವಿಸಬೇಕಾಗುತ್ತದೆ ಆ ವ್ಯಕ್ತಿಯಿಂದ. ಸರಿನಾ? ಹಾಗೆಯೇ ಕಂದ, ನಿನ್ನ ಮನೆಗೆ ಬರುವಂಥ ಒಬ್ಬ ವ್ಯಕ್ತಿಯಿಂದ ನಿನಗೆ ತೊಂದರೆ ಆಗಲಿದೆ. ನಿಮ್ಮ ಎಲ್ಲ ನಿರ್ಧಾರವನ್ನು ಅಥವಾ ಎಲ್ಲ ಜವಾಬ್ದಾರಿಯನ್ನು ಸಂಬಂಧ ಇಲ್ಲದವರ ಹತ್ರ ಕೊಟ್ಟು ಇರಬೇಡ. ಅಂದರೆ ನಿನ್ನ ಕೈಯನ್ನು ಹಗ್ಗ ಕೊಟ್ಟು ನೀನೇ ಕಟ್ಟಿ ಹಾಕಿಕೊಂಡ ಹಾಗೆ. ಇದನ್ನು ಅರ್ಥ ಮಾಡಿಕೊ, ಯಾರು ಏನು ಎಂಬುದನ್ನು. ಅರ್ಥ ಆಯ್ತಲ್ಲ? ಆ ವ್ಯಕ್ತಿಯಿಂದ ಸ್ವಲ್ಪ ದೂರ ಉಳಿ. ಯಾಕೆಂದರೆ ನಿಮ್ಮಲ್ಲಿರುವಂಥ ಗುಪ್ತವಾದ ಮಾಹಿತಿಯನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಬಳಸಿಕೊಳ್ಳುವಂಥ ಎಲ್ಲ ಸಾಧ್ಯತೆಯೂ ಇದೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಲಕ್ಷ್ಯಗೊಟ್ಟು ಜೀವನವನ್ನು ಸರಿಪಡಿಸಿಕೊ. ಹಾಗೆಯೇ ಕಂದ, ಮತ್ತೊಂದು ಮಾತು, ಜೀವನದಲ್ಲಿ ಏನೇ ಬರಲಿ ಧೈರ್ಯಗೆಡಬೇಡ. ಹೌದು, ಧೈರ್ಯಗೆಟ್ಟರೆ ತುಂಬ ತೊಂದರೆಯನ್ನೇ ಅನುಭವಿಸಬೇಕಾಗುತ್ತದೆ. ಚಿಂತೆ ಮಾಡಬೇಡ, ಎಲ್ಲವೂ ಒಳ್ಳೆಯ ರೀತಿಯಿಂದಲೇ ನಡೀತಾ ಇದೆ, ಒಳ್ಳೆಯದೇ ಆಗುತ್ತದೆ, ಅದು ಬೇರೆ ಪ್ರಶ್ನೆ. ಆದರೆ ಜೀವನದಲ್ಲಿ ಇವತ್ತಿನ ದಿನ ಏನು ಬರ್ತದೋ ಧೈರ್ಯದಿಂದ ಎದುರಿಸು. ನಿನ್ನ ಜೊತೆಗೆ ಸದಾ ನಾನಿದ್ದೇ ಇರುತ್ತೇನೆ. ಹಾಗೆಯೇ ಇನ್ನೊಂದು 15 ದಿನದಲ್ಲಿ ಅಥವಾ 1 ತಿಂಗಳಲ್ಲಿ ನಿನ್ನ ಬ್ಯಾಂಕಿನ ಸಮಸ್ಯೆ ಸಂಪೂರ್ಣವಾಗಿ ಮುಗಿದೇ ಹೋಗುತ್ತದೆ. ಸಾಲಗಳು ತೀರುತ್ತವೆ. ನಾನು ಮೊದಲೇ ಹೇಳಿದ್ದೆ, ಸಾಲಗಳು ತೀರಲು ಅಥವಾ ಸಾಲ ಬಗೆಹರಿಸಲು ಏನು ಮಾಡಬೇಕೆಂಬುದನ್ನು. ಒಂದು ಹೊಸ ಕಸಬರಿಗೆ ಮನೆಯಲ್ಲಿ ಹುಡುಕ್ತವೆಲ್ಲ, ಅದು ರಾತ್ರಿ ಮಲಗುವಾಗ ಮನೆಯ ಮುಖ್ಯ ದ್ವಾರಕ್ಕೆ ಅಡ್ಡಲಾಗಿ ಅದನ್ನು ಹಾಕಬೇಕು. ಅದರಲ್ಲಿ ಒಂದು 4 ಜೀರಿಗೆ ಹೀಗೆ ಹಾಕೋದ್ರಿಂದ ಲಕ್ಷ್ಮೀದೇವಿ ನಿನ್ನ ಮನೆಯಲ್ಲಿರ್ತಕ್ಕಂಥ ಸಾಲದ ಬಾಧೆಯನ್ನು ತೀರಿಸುವಂಥ ಮಾರ್ಗವನ್ನು ಕೊಡುತ್ತಾಳೆ. ಆ ಮಾರ್ಗದಲ್ಲಿ ಹೋದರೆ ಖಂಡಿತವಾಗ್ಲೂ ಇಷ್ಟೊತ್ತಿಗೆ ನಿನಗೆ ತುಂಬ ಸಮಸ್ಯೆಗಳೇ ಬಗೆಹರಿತಿತ್ತು. ಇದನ್ನು ಮಾಡಿದವರು 100ಕ್ಕೆ 100 ಜನ ಒಳ್ಳೆಯ ರೀತಿಯಿಂದ ಊಟ ಮಾಡಿದ್ದಾರೆ. ಈಗ 10 ಸಾಲಗಳಿವೆ ಅಂದರೆ ಕನಿಷ್ಠ ಪಕ್ಷ 6-7 ಸಾಲನಾದರೂ ತೀರಿ ಹೋಗಿದೆ. ಇದನ್ನು ಮಾಡುತ್ತಾ ಬಾ. ಒಂದು 6 ತಿಂಗಳು ಮಾಡಿ ನೋಡು, ನಿನಗೆ ಅದ್ಭುತವಾದ ಫಲಗಳೇ ಸಿಗುತ್ತವೆ. ಚಿಂತೆ ಮಾಡಬೇಡ ಕಂದ. ಒಂದೇ ಸಂಕ್ರಮಣ ಹಬ್ಬ ಇದೆ, ಅದಕ್ಕೇನು ಮಾಡಬೇಕೆಂಬುದನ್ನು ಹೇಳುತ್ತೇನೆ. ನಿನ್ನ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳುತ್ತದೆ. ಆರ್ಥಿಕ ಪರಿಸ್ಥಿತಿ ಒಂದು ಚೆನ್ನಾಗಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು. ಇದನ್ನು ಮನದಟ್ಟು ಮಾಡಿಕೊ. ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ವ್ಯವಹಾರ ಮಾಡುತ್ತಾ ಬಾ, ಎಲ್ಲವೂ ಬಗೆಹರುತ್ತವೆ ಖಂಡಿತವಾಗಲೂ. ಹಾಗೆ ನಿನ್ನ ಮನೆಯಲ್ಲಿ ಯಾರೋ ಒಬ್ಬರು ಬ್ಲೌಸಿಗೆ ಡಿಸೈನ್ ರೀತಿಯಲ್ಲಿ ದೇವರ ಫೋಟೋವನ್ನು ಹಾಕಿಕೊಂಡಿದ್ದಾರೆ. ಅದು ಯಾರು ಏನು ಎಂಬುದನ್ನು ವಿಚಾರಿಸು. ಬ್ಲೌಸಿನ ಮೇಲೆ ದೇವರ ಫೋಟೋ ಎಲ್ಲಿರ್ತದೋ ಅಲ್ಲಿ ಅವಳ ಗಂಡ ಅಥವಾ ಅವಳ ತಂದೆ ಯಾರೂ ಉದ್ಧಾರ ಆಗೋದಿಲ್ಲ. ಆ ಬ್ಲೌಸನ್ನು ತೆಗೆದು ಬಿಡಲು ಹೇಳು. ಸೀರೆ, ಬ್ಲೌಸು, ಚಪ್ಪಲಿ ಇವುಗಳ ಮೇಲೆ ದೇವರ ಫೋಟೋ ಇರಬಾರ್ದು. ಇದ್ದರೆ ಅದು ನಮಗೆ ಅನಾಹುತಕ್ಕೆ ಎಡೆ ಮಾಡುತ್ತದೆ. ಸರಿಯಾಗಿ ಅರ್ಥ ಮಾಡಿಕೋ ಕಂದ. ಇದೊಂದು ಚಿಕ್ಕ ಸಲಹೆ. ಅರ್ಥ ಆಯ್ತಲ್ಲ ಏನು ಅಂತ? ಸರಿ, ಯೋಚನೆ ಬಿಟ್ಟು ನೆಮ್ಮದಿಯಿಂದ ಇರು. ಬರುವಂಥ ದಿನಗಳಲ್ಲಿ ಅದ್ಭುತವಾದ ಫಲಗಳು. ಹಾಗೆ ಈ ವರ್ಷದಲ್ಲಿ ತುಂಬ ಪ್ರಯಾಣವನ್ನು ಮಾಡುವಂಥ ಪ್ರಸಂಗ ಅನಿವಾರ್ಯವಾಗಿ ಬಂದೇ ಬರುತ್ತದೆ. ಬಂದಾಗ ಅದಕ್ಕೇನು ತಯಾರಿ ಬೇಕು ಈಗಲಿಂದ ಮಾಡಿಕೋ. ಎಲ್ಲ ಒಳ್ಳೆಯದಾಗ್ತಾಯಿದೆ, ಶುಭವೇ ಆಗ್ತಾಯಿದೆ. ಚಿಂತೆ ಮಾಡಬೇಡ. ಅತ್ಯಂತ ಶುಭ ದಿನಗಳು ನಿನಗಾಗಿ ಕಾಯ್ತಾ ಇವೆ. ಮಕ್ಕಳ ವಿಚಾರ ಶುಭ ವಾರ್ತೆ ಇದೆ.